ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಆತ್ಮೀಯರೇ, ವಿಶೇಷವಾಗಿ ಒಂದು ವರ್ಷದಲ್ಲಿ ಬೈಬಲ್, ಈ ಒಂದು ಬೈಬಲ್ ಸಂಗಾತಿಗೆ ನಿಮಗೆಲ್ಲ ಸುಸ್ವಾಗತ. ಹೌದು ಪ್ರಿಯರೇ, ಪ್ರತಿಯೊಬ್ಬ ಮಾನವ ಜೀವಿಸುವಾಗ ನಾನು ಒಂದಲ್ಲ ಒಂದು ವಿಧದಲ್ಲಿ ದೇವ ವಾಕ್ಯವನ್ನು ಓದಬೇಕು, ಇತರರಿಗೆ ಸಾರಬೇಕು, ಪಸರಿಸಬೇಕು ಎಂಬುದೆಲ್ಲಾಗಿ ಭಾವಿಸ್ತಾನೆ. ಹೌದು, ನಾವು ಮೊನ್ನೆ, ನಿನ್ನೆ ಮತ್ತು ಇವತ್ತು 3ನೇ ದಿನದಲ್ಲಿದ್ದೇವೆ ಈ ಒಂದು ವರ್ಷದಲ್ಲಿ ಬೈಬಲ್. ಹೌದು, ಇಂದು ಅಧ್ಯಾಯ 5 ಮತ್ತು 6 ಗಮನಿಸೋಣ. ಆದಿಕಾಂಡ 5-6 ಅಧ್ಯಾಯದಲ್ಲಿ ನೋಡುವುದಾದರೆ 5ನೇ ಅಧ್ಯಾಯದಲ್ಲಿ ಆದಾಮನ ವಂಶಾವಳಿಯನ್ನು ನೋಡುತ್ತೇವೆ. ಆದಾಮನ ವಂಶಾವಳಿಯಲ್ಲಿ ಈ ಒಂದು ಅಧ್ಯಾಯದಲ್ಲಿ 32 ವಚನಗಳಿವೆ. ಈ 32 ವಚನಗಳು ವಿಶೇಷವಾಗಿ ವಂಶಾವಳಿಯ ಬಗ್ಗೆ, ಆದಾಮನ ವಂಶಾವಳಿಯ ಬಗ್ಗೆ ಮಾತನಾಡುತ್ತವೆ. ಹೌದು, ಇಲ್ಲಿ ನಾವು ನೋಡುವುದಾದರೆ ಇಲ್ಲಿ ಮಹತ್ವದ 2 ಪಾತ್ರಗಳನ್ನು ನಾವು ನೋಡುತ್ತೇವೆ. ಹೌದು, 5ನೇ ಅಧ್ಯಾಯ 21-24ರಲ್ಲಿ ಹನೋಕ್, ಇವರು ದೇವರೊಂದಿಗೆ ಜೀವಿಸಿದ್ದವರು, ದೇವರ ಮಗನಾಗಿ ಬಾಳಿದ್ದವರು. ಹೌದು, ಇವರಿಗೆ ಸಾವಾಗಲಿಲ್ಲ, ದೇಹಕ್ಕೆ ಸಾವಾಗಲಿಲ್ಲ, ದೇಹಾತ್ಮಗಳೊಂದಿಗೆ ಇವರನ್ನು ಸರ್ವೇಶ್ವರ ಸ್ವಾಮಿ ಕರೆದುಕೊಂಡರು, ದೇವರಲ್ಲಿ ಐಕ್ಯವಾದರು. ಯಾಕೆಂದರೆ ದೇವರ ಅನ್ಯೋನ್ಯತೆಯಲ್ಲಿ ಇದ್ದಿದ್ದಕ್ಕಾಗಿ, ಬಿಕಾಸ್ he had united in the Lord, so he was in union with the Lord took him. ಆದ್ದರಿಂದ ದೇವರು ಅವರನ್ನು ದೇಹಾತ್ಮಗಳೊಂದಿಗೆ ಸ್ವೀಕರಿಸಿದರು. ಎರಡನೇದಾಗಿ ನೋವಾ, ಅಧ್ಯಾಯ 5 28-32ರಲ್ಲಿ ಇವರ ಬಗ್ಗೆ ನೋಡುತ್ತೇವೆ. ನೋಹನನ್ನು ಸರ್ವೇಶ್ವರ ಸ್ವಾಮಿ ಬಹಳವಾಗಿ ಮೆಚ್ಚಿದರು. ಅವನ ಒಂದು ವ್ಯಕ್ತಿತ್ವವನ್ನು ನೋಡಿ, ಅವನ ಒಂದು ಆಧ್ಯಾತ್ಮಿಕ ಜೀವನವನ್ನು ನೋಡಿ, ಜೀವನ ಪರಿಯನ್ನು ನೋಡಿ. ಹೌದು, ನೋವ ಇತರರಂತೆ ಅವನು ದುರ್ನಡತೆಯಲ್ಲಿ ಬಾಳಲಿಲ್ಲ, ಕೆಟ್ಟ ಯೋಚನೆಗಳಲ್ಲಿ ಬಾಳಲಿಲ್ಲ, ಕೆಟ್ಟ ಜೀವನವನ್ನು ನಡೆಸಲಿಲ್ಲ. ಬದಲಾಗಿ ಸನ್ಮಾರ್ಗದಲ್ಲಿ, ಸನ್ನಡತೆಯಲ್ಲಿ ಬಾಳಿದನು ಈ ನೋವನು. ಹೌದು ಪ್ರಿಯರೇ, ವಿಶೇಷವಾಗಿ ಇವುಗಳಲ್ಲಿ ನಾವು ಕೆಲವರು ಅನೇಕ ವರ್ಷಗಳು, ತುಂಬ ವರ್ಷಗಳು, ಬಹಳ ಸುದೀರ್ಘ ವರ್ಷಗಳ ಬಾಳಿದರು. ಆದಾಮ 930 ವರ್ಷಗಳು ಬಾಳಿದರು. ಎರೇದ 962 ವರ್ಷಗಳಲ್ಲಿ ಬಾಳಿದನು. ಮೆತುಶೆಲಹ ಇವನು 969 ವರ್ಷಗಳು ಬಾಳಿದನು. ಹೌದು, ಆದರೆ ವಿಶೇಷವಾಗಿ ಇಲ್ಲಿ ಬಾಳ್ವೆ ನಡೆಸಿದಂಥ ಎಲ್ಲರೂ ವಿಶೇಷವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಲೋಕದ ದುರ್ನಡತೆಗೆ ಒಳಗಾದರು. ಆದರೆ ಸರ್ವೇಶ್ವರ ಸ್ವಾಮಿ ಅವರನ್ನು ಕ್ಷಮಿಸಿದರು, ಅವರ ಮೇಲೆ ಕೋಪಗೊಳ್ಳಲಿಲ್ಲ, ಬದಲಾಗಿ ಅವರನ್ನು ಕ್ಷಮಿಸಿ ಅವರನ್ನು ಪ್ರಾಯಶ್ಚಿತ್ತ ಜೀವನಕ್ಕೆ ಕರೆ ನೀಡಿದರು. ಹೌದು, ಅಂತೆಯೇ ನಾವು ಆದಿಕಾಂಡ ಅಧ್ಯಾಯ 6 ನೋಡುವಾಗ ಇಲ್ಲಿ 22 ವಾಕ್ಯಗಳಿವೆ. 22 ವಾಕ್ಯಗಳಲ್ಲಿ ಮಾನವರ ದುರ್ನಡತೆ ಬಗ್ಗೆ ಈ ಒಂದು ಅಧ್ಯಾಯ ಕರೆ ನೀಡುತ್ತದೆ. ಹೌದು, ಇಲ್ಲಿ ವಿಶೇಷವಾಗಿ ಬದಲಾದ ಚಿತ್ರಣವನ್ನು ನೋಡುತ್ತೇವೆ. ಈ ಒಂದು ಆದಾಮನ ವಂಶಾವಳಿಯಿಂದ ನೋವ ನಾವೆಯನ್ನು ಕಟ್ಟುವುದರ ಬಗ್ಗೆ ಸರ್ವೇಶ್ವರ ಸ್ವಾಮಿ ಕರೆ ನೀಡುತ್ತಾರೆ, ಮತ್ತು ಜಲಪ್ರಳಯದ ಬಗ್ಗೆ ಸೂಚನೆಯನ್ನು ಸರ್ವೇಶ್ವರ ಸ್ವಾಮಿ ನೋವನಿಗೆ ಕೊಡುತ್ತಾರೆ. ಆದರೆ ನೋವನ ಆ ಒಂದು ವಿಶೇಷವಾದ ಜೀವನವನ್ನು ನೋಡಿ, ಆಧ್ಯಾತ್ಮಿಕ ಜೀವನ ನೋಡಿ ಅವನಿಗೆ ಹೇಳುತ್ತಾರೆ, ನಾನು ವಿಶೇಷವಾಗಿ ಎಲ್ಲರನ್ನೂ ಸರ್ವನಾಶ ಮಾಡಬೇಕೆಂದಿದ್ದೆ. ನನಗೆ ಈ ಒಂದು ಭೂಲೋಕವನ್ನು, ಆಕಾಶವನ್ನು, ಜಲಚರ ರಾಶಿಗಳನ್ನು, ಪಶು ಪ್ರಾಣಿಗಳನ್ನು ಸೃಷ್ಟಿಸಿದ್ರ ಬಗ್ಗೆ ವ್ಯಥೆ ಇದೆ, ಹೃದಯ ತುಂಬ ನೋವಾಗುತ್ತದೆ. ಆದ್ದರಿಂದ ನಾನು ಎಲ್ಲರನ್ನು ನಾಶ ಮಾಡ್ತೇನೆ. ಆದರೆ ನೋವನ ಆ ಆಧ್ಯಾತ್ಮಿಕ ಜೀವನವನ್ನು ನೋಡಿ, ಆ ಸತ್ಪುರುಷನ ಜೀವನವನ್ನು ನೋಡಿ ಅವರು ಮನಮರುಗುತ್ತಾರೆ. ಆಗ ಹೇಳುತ್ತಾರೆ, ನಾವೆಯನ್ನು ಕಟ್ಟು, ಅನೇಕ ಕೊಠಡಿಗಳನ್ನೊಳಗೊಂಡ ನಾವೆಯನ್ನು ಕಟ್ಟು, ಆ ನಾವೆಗಳಲ್ಲಿ ನೀನು ಸಾಕಬೇಕೆಂದಿರುವ, ನಿನ್ನೊಳಗೆ ಇರಬೇಕೆಂದಿರುವ 2 ಪ್ರಾಣಿಗಳಾಗಲಿ ಅಥವಾ ಮನುಷ್ಯರನ್ನಾಗಲಿ ಎಲ್ಲರನ್ನು ಕರೆದುಕೊಂಡು ಹೋಗು. ಸನ್ಮಾರ್ಗದಲ್ಲಿ ಯಾರಿದ್ದ ಅವರನ್ನು ಕರೆದುಕೊಂಡು ಅವರಿಗೆ ನಾನು ಬದುಕನ್ನು ಕಟ್ಟಿಕೊಡುವೆನು. ಹೌದು, 900-800 ವರ್ಷಗಳು ಬಾಳಿದ ಮನುಷ್ಯರಿಗೆ ಅವರು ಆ ವಯಸ್ಸಿನ ಮಿತಿಯನ್ನು ಕಡಿಮೆಗೊಳಿಸಿ ಮನುಷ್ಯನಿಗೆ 120 ವಯಸ್ಸಿನ
ಮಿತಿಯನ್ನು ಸರ್ವೇಶ್ವರ ಸ್ವಾಮಿ ಇಡುತ್ತಾರೆ. ಹೌದು, ಇದರಲ್ಲಿ ನಾವು ನೋಡುತ್ತೇವೆ 1-4 ಅಧ್ಯಾಯದಲ್ಲಿ ಇದರಲ್ಲಿ ದೇವಪುತ್ರರು, ಕೆಲವು ಲೇಖಕರು ಹೇಳುತ್ತಾರೆ, ವಿಶೇಷವಾಗಿ ದೇವಪುತ್ರರು ಎಂದರೆ ಇವರು ಸನ್ಸ್ ಆಫ್ ಗಾಡ್, ದೇವರ ಮಕ್ಕಳು. ಮತ್ತು ವಿಶೇಷವಾಗಿ ಇವರು ಏಬೆಲನಿಂದ ಅಂದರೆ ಆದಾಮನಿಂದ ಬಂದವರು, ಮನುಷ್ಯ ಪುತ್ರಿಯರು. ಇವರು ವಿಶೇಷವಾಗಿ ಕೇನ ವಂಶದಿಂದ ಬಂದವರೆಂಬುದಾಗಿ ಕೆಲವು ಉಲ್ಲೇಖಗಳು ಹೇಳುತ್ತವೆ. ಪ್ರಿಯರೇ, ವಿಶೇಷವಾಗಿ ದೇವಪುತ್ರರು ಈ ಮನುಷ್ಯರ ಪುತ್ರಿಯರನ್ನು ಅವರು ಮದುವೆಯಾಗಿ ಅವರಿಗಿಷ್ಟ ಬಂದ ಪುತ್ರಿಯರನ್ನೆಲ್ಲ ಮದುವೆಯಾಗುತ್ತಾರೆ. ಇದರಿಂದ ಪಾಪಕ್ಕೆ ಅವರು ಒಳಗಾಗುತ್ತಾರೆ. ನಾವು ನೋಡುತ್ತೇವೆ ಹೇಗೆ ಸೊಲೊಮೋನ ಹೋದ ಕಡೆಗಳೆಲ್ಲ ಇಷ್ಟ ಬಂದರೂ ಅವನು ಮದುವೆಯಾಗುತ್ತಿದ್ದನು, ಅಥವಾ ವಿಶೇಷವಾಗಿ ಅವನೇದಾದ ಅನೈತಿಕ ಜೀವನದಲ್ಲಿದ್ದು. ಅದೇ ರೀತಿ ಇಲ್ಲೂ ಸಹ ಮಾನವನ ದುರ್ನಡತೆ ಮಿತಿ ಮೀರಿ ಹೋಗುತ್ತದೆ. ಅದೇ ರೀತಿ ದೇವರು ನಿರ್ಧಾರ ಮಾಡ್ತಾರೆ, ಆದರೆ ಅವರು ಎಲ್ಲವನ್ನು ಸರ್ವವನ್ನು ನಾಶ ಮಾಡೋದಿಲ್ಲ. ಬದಲಾಗಿ ನೋವನಿಗೆ ಆಜ್ಞೆ ಕೊಟ್ಟಂತೆ ನಾವೆಯನ್ನು ಅಲ್ಲಿ ನೋವ ಕಟ್ಟುತ್ತಾನೆ. ಹೌದು, ಇಲ್ಲಿ ನಾವು ನೋಡ್ತೇವೆ ಮುಂದಿನ ಅಧ್ಯಾಯದಲ್ಲಿ ಜಲಪ್ರಳಯದ ಬಗ್ಗೆ. ಅದೇ ರೀತಿ ಕೀರ್ತನೆ 136 ನೋಡೋಣ. ಈ ಒಂದು ಕೀರ್ತನೆ ದೇವರ ಅನಂತ ಪ್ರೀತಿಯನ್ನು ಹೊಗಳಿ ಸ್ತುತಿಸಿ ಕೊಂಡಾಡಿದೆ. ಏಕೆಂದರೆ ಈ ಒಂದು 26 ವಚನಗಳಲ್ಲಿ ಈ ಕೀರ್ತನೆಕಾರ ಎಷ್ಟರ ಮಟ್ಟಿಗೆ ದೇವರ ಅನಂತ ಪ್ರೀತಿ, ತ್ಯಾಗ, ಮಹಿಮೆಯನ್ನು ಹೊಗಳಿದನೆಂದರೆ ಅದು ಶ್ರೇಷ್ಠವಾದುದು, ಉನ್ನತವಾದುದು. ಯಾಕೆಂದರೆ 1-9 ವಾಕ್ಯಗಳು ನೋಡುತ್ತೇವೆ, ಸೂರ್ಯ ಚಂದ್ರ ಎಲ್ಲ ಸೃಷ್ಟಿಯ ಬಗ್ಗೆ ಕೀರ್ತನೆಕಾರ ಹೊಗಳಿದ್ದಾನೆ. 10-25 ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ಹೇಗೆ ಇಸ್ರಾಯೇಲರನ್ನು ಆ ಮರುಭೂಮಿಯಿಂದ ಅಥವಾ ಈಜಿಪ್ತಿನ ದಾಸತ್ವದಿಂದ ಕರೆದುಕೊಂಡು ಬಂದರು, ಅದನ್ನು ವಿಶೇಷವಾಗಿ ಬಣ್ಣಿಸಿದ್ದಾರೆ. ಅದೇ ರೀತಿ 26ನೇ ವಾಕ್ಯದಲ್ಲಿ ನೋಡುತ್ತೇವೆ, ದೇವರಿಗೆ ಸ್ತುತಿ ಮಾಡುತ್ತಾ ಈ ಒಂದು ದೇವರ ಸೃಷ್ಟಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಕೀರ್ತನೆ ಅಂತ್ಯಗೊಳ್ಳುತ್ತದೆ. ಹೌದು, ಕೊನೆಯದಾಗಿ ಹೇಳಬೇಕೆಂದರೆ ವಿಶೇಷವಾಗಿ ಈ ಮೂರು ಅಧ್ಯಾಯಗಳು ದೇವರ ರಕ್ಷಣೆಗೆ ಬಿಂಬವಾಗಿವೆ, ದೇವರ ರಕ್ಷಣೆಯ ಯೋಜನೆಗೆ. ಹೌದು, ದೇವರ ರಕ್ಷಣೆ ಅಥವಾ ದೇವರ ಸೃಷ್ಟಿ ಮಹತ್ತರವಾದುದು ನಮ್ಮ ಈ ಒಂದು ಭೂಲೋಕದಲ್ಲಿ. ಆದ್ದರಿಂದ ದೇವರ ಅನಂತ ಪ್ರೀತಿಯನ್ನು ನಾವು ಇಂದು ಅರಿಯಬೇಕು. ಎಷ್ಟು ಬಾರಿ ಅರಿತಿಲ್ಲ, ಇನ್ನು ಮೇಲೆ ಅರಿಯೋಣ ದೇವರ ಅನಂತ ಪ್ರೀತಿಯನ್ನು. ದೇವರ ಸೃಷ್ಟಿಯಂತೆ ನಾವು ಬಾಳೋಣ ಏಕೆಂದರೆ ದೇವರು ಕೊಟ್ಟಿರುವ ಜ್ಞಾನವನ್ನು ಒಳಿತಿಗಾಗಿ ಉಪಯೋಗಿಸೋಣ, ಸಧರ್ಮಕ್ಕಾಗಿ, ಸನ್ನಡತೆಗಾಗಿ ಬಾಳೋಣ. ದುರ್ನಡತೆ ನಮ್ಮ ವಿನಾಶಕ್ಕೆ ಕಾರಣ. ಆದ್ದರಿಂದ ಈ ಒಂದು ವಿಭಾಗ, ಈ ಒಂದು ಬೈಬಲ್, 1 ವರ್ಷದಲ್ಲಿ ಬೈಬಲ್, ಈ ಒಂದು ಬೈಬಲ್ನ ಸಂಗಾತಿಯೊಂದಿಗೆ ನಮ್ಮ ಸಂಗಾತಿ ಬೈಬಲ್ ಆಗಿ ನಾವು ನಮ್ಮನ್ನೇ ಈ ವಾಕ್ಯದ ಮೂಲಕ ದೇವರಿಗೆ ಅರ್ಪಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.